ಈಗ ಸಿಎಂ ಪತ್ನಿ ಪರವಾಗಿ ಸಂದೇಶ್ ಚೌಟ ಅವರ ವಾದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತಾ ಇದೆ. ಸಹಜವಾಗಿ ಇಲ್ಲೂ ಕೂಡ ಸಂದೇಶ್ ಚೌಟ ಅವರು ಅಟ್ ಪ್ರೆಸೆಂಟ್ ಈಗ ಸಿ.ವಿ. ನಾಗೇಶ್ ಅವರು ಯಾವ ಆಂಗಲ್ ನಲ್ಲಿ ವಾದವನ್ನ ಮಂಡಿಸಿದ್ರು ಕೋರ್ಟ್ ಮುಂದೆ, ಯಾವ ಕಾರಣಕ್ಕಾಗಿ ಇಡಿ ನೋಟಿಸ್ ಕೊಡ್ತು ಅನ್ನುವಂಥದ್ದು. ಅಂದ್ರೆ ಸಿಎಂ ಪತ್ನಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಯಾಕಂದ್ರೆ ಈ ಇಡೀ ಪ್ರಕರಣದಲ್ಲಿ ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರ ಹೆಸರು ಏಟು ಆಗಿರೋ ಕಾರಣದಿಂದ A1 ಸಿಎಂ ಸಿದ್ದರಾಮಯ್ಯ. ಸೊ ಇಲ್ಲಿ ಸಂದೇಶ್ ಚೌಟ ಅವರ ವಾದ ಯಾವ ರೀತಿ ಆಗಿರುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ. A1, A2, A3, A4 ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂಥದ್ದು. ಈ ಇಡೀ ಮುಡಾ ಪ್ರಕರಣದಲ್ಲಿ ಪಾರ್ವತಿ ಸಿದ್ದರಾಮಯ್ಯನವರು A2 ಆರೋಪಿ ನಂಬರ್ 2 ಮಾಡಿರೋದು ಲೋಕಾಯುಕ್ತ ಅಧಿಕಾರಿಗಳೇ. ಸೊ ಹಾಗಾಗಿ ಸಂದೇಶ್ ಚೌಟ ಅವರ ವಾದದ ಮೇಲೆ ಬಹಳಷ್ಟು ಕುತೂಹಲ ಮೂಡ್ತಾ ಇದೆ. ಯಾವ ರೀತಿಯಾದಂತಹ ವಾದವನ್ನ ಇಡ್ತಾರೆ ಕೋರ್ಟ್ ಮುಂದೆ. ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತ ಒಂದು ಹಂತದ ವರದಿಯನ್ನ ಕೊಟ್ಟಿರುವಂತದ್ದು, ಆದರೆ ಪರಿಪೂರ್ಣವಾದಂತಹ ವರದಿ ಇನ್ನೂ ಸಲ್ಲಿಕೆ ಆಗಬೇಕಾಗಿದೆ. ಈ ಪ್ರಕರಣದಲ್ಲಿ ಇನ್ನು ತನಿಖೆ ನಡೀತಾ ಇದೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈಗ ಸಂದೇಶ್ ಚೌಟ ಅವರ ವಾದ. ಯಾವ ಆಂಗಲ್ ನಲ್ಲಿ ಇಡಿ ಕೊಟ್ಟಂತ ನೋಟಿಸ್ ನ ಪ್ರಶ್ನೆ ಮಾಡಬಹುದು ಕೋರ್ಟ್ ಮುಂದೆ ಅನ್ನುವಂಥದ್ದು. ಸಂದೇಶ್ ಚೌಟ ಅವರ ವಾದ ಆರಂಭ ಆಗಿದೆ. ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರ ಪರವಾಗಿ ಭೈರತಿ ಸುರೇಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಸಿ.ವಿ. ನಾಗೇಶ್ ಅವರ ವಾದವನ್ನು ಗಮನಿಸಿದ್ವಿ. ಅವರು ಒಂದಿಷ್ಟು ಹೈಲೈಟ್ಸ್ ಪಾಯಿಂಟ್ಸ್ ಗಳನ್ನ ಅವರ ಕಕ್ಷಿದಾರನ ಪರವಾಗಿ ಇಟ್ಟಿರುವಂತದ್ದು ಕೋರ್ಟ್ ಮುಂದೆ. ಯಾವ ಕಾರಣಕ್ಕಾಗಿ ನನ್ನ ಕಕ್ಷಿದಾರನಿಗೆ ಕೊಟ್ಟಿದೆ ಇಡಿ ನೋಟಿಸ್ ಅನ್ನುವಂತಹ ವಿಚಾರಕ್ಕೆ, ಅಂದ್ರೆ ಪ್ರಕರಣದಲ್ಲಿ ಹೆಸರೇ ಇಲ್ಲ, ಯಾವ ಕಾರಣಕ್ಕಾಗಿ ಕೊಟ್ರು ಅಂತ ಪ್ರಶ್ನೆ ಮಾಡಿದ್ರು. ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಅನುಮಾನಕ್ಕೆ ನೋಟಿಸ್ ಕೊಟ್ಟಿದೆ ವಿಚಾರಣೆಗಾಗಿ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ಏನಿದೆ ಅಂತ ಸಹಜವಾಗಿ ಸಿ.ವಿ. ನಾಗೇಶ್ ಅವರು ವಾದ ಮಾಡಿದ್ರು. ಆದ್ರೆ ಸಿಎಂ ಪತ್ನಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಹೋದ್ರೆ ಈ ಪ್ರಕರಣದ A2 ಆರೋಪಿ ಆಗಿರೋ ಹಿನ್ನೆಲೆಯಲ್ಲಿ ಅಕ್ಯೂಸ್ ನಂಬರ್ 2 ಪಾರ್ವತಿ ಸಿದ್ದರಾಮಯ್ಯನವರು. ಹಾಗಾಗಿ ಸಂದೇಶ್ ಚೌಟ ಅವರ ವಾದದ ಮೇಲೆ ಬಹಳಷ್ಟು ಕುತೂಹಲಗಳಿದ್ದೇ ಇದೆ ಸಹಜವಾಗಿ. ಸಿಎಂ ಪತ್ನಿ ಪರವಾಗಿ ಸಂದೇಶ್ ಚೌಟ ಅವರ ವಾದ ಆರಂಭ ಆಗಿದೆ. ಯಾವ ರೀತಿಯಾಗಿ ಡಿಫೆನ್ಸ್ ಮಾಡಿಕೊಳ್ತಾರೆ ಹಾಗಾದ್ರೆ? ಇಡಿ ಕೊಟ್ಟಂತ ನೋಟಿಸ್ ಏನಿದೆ, ಸಮನ್ಸ್ ಏನಿದೆ, ಯಾಕೆ ಕೊಟ್ರು ಅಂತ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಮಾಡಬಹುದು ಸಂದೇಶ್ ಚೌಟ ಅಂತ ಸುಪ್ರೀಂ ಕೋರ್ಟ್ನ 3 ಆದೇಶಗಳ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಸಂದೇಶ್ ಚೌಟ. ಇಡಿ ಯಾವಾಗ ECIR ದಾಖಲಿಸಬಹುದು ಪ್ರಶ್ನೆ ಮಾಡ್ತಾ ಇರೋದು ಸಂದೇಶ್ ಚೌಟ. ಸಿಎಂ ಪತ್ನಿ ಪರವಾಗಿ ವಾದ ಮಾಡ್ತಾ ಇರುವಂತಹ ವಕೀಲರು ಸಂದೇಶ್ ಚೌಟ ECIR ಅನ್ನ ಇಡಿ ಅಧಿಕಾರಿಗಳು ಯಾವಾಗ ದಾಖಲು ಮಾಡಬಹುದು? ಸಿಎಂ ಪತ್ನಿ ಪರವಾಗಿ ಸಂದೇಶ್ ಚೌಟ ಅವರ ವಾದ ಆರಂಭ ಆಗಿದೆ. ಈ ಪ್ರಕರಣವಾಗಿ ಆರಂಭದಲ್ಲಿನೇ ಸುಪ್ರೀಂ ಕೋರ್ಟ್ನ ಸಿಮಿಲರ್ ಆಗಿರುವಂತಹ ಪ್ರಕರಣಗಳ 3 ಆದೇಶಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಸಂದೇಶ್ ಚೌಟ. ಆ ಎಕ್ಸ್ಕ್ಲೂಸಿವ್ ಆದಂತಹ ಡೀಟೇಲ್ಸ್ ಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಸಂದೇಶ್ ಚೌಟ ಅವರ ಮೊದಲ ಪ್ರಶ್ನೆ, ಇಡಿ ಯಾವಾಗ ECIR ಅನ್ನ ದಾಖಲು ಮಾಡಬಹುದು? ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಇದೆಯಲ್ಲ, ಹೇಗಿದ್ದಾಗ ಅದನ್ನು ದಾಖಲು ಮಾಡಬಹುದು ಅನ್ನೋದು ಸಿಎಂ ಪತ್ನಿ ಪರವಾಗಿ ಸಂದೇಶ್ ಚೌಟ ಅವರ ವಾದ. ಕೋರ್ಟ್ ಮುಂದೆ ಅವರ ಪ್ರಶ್ನೆಯನ್ನ ನೋಡ್ತಾ ಇದ್ದೀವಿ. ಸಿಮಿಲರ್ ಆದಂತಹ ಪ್ರಕರಣಗಳ 3 ಪ್ರಮುಖ ಆದೇಶಗಳ ಬಗ್ಗೆ ಸಂದೇಶ್ ಚೌಟ ಉಲ್ಲೇಖ ಮಾಡಿದ್ದಾರೆ. ಸಹಜವಾಗಿ ಪ್ರತಿಯೊಂದು ಪ್ರಕರಣಗಳಲ್ಲೂ ಕೂಡ ಬೆಂಚ್ ಮಾರ್ಕ್ ಆಗಿರುವಂತಹ ಒಂದಿಷ್ಟು ಪ್ರಕರಣಗಳನ್ನ ಉಲ್ಲೇಖ ಮಾಡ್ತಾರೆ ವಕೀಲರು. ಆ ರೀತಿಯಾಗಿ ಇಲ್ಲೂ ಕೂಡ ಇಡಿ ಕೊಟ್ಟಂತ ಸಮನ್ಸ್ ಅನ್ನ ಪ್ರಶ್ನೆ ಮಾಡ್ತಾ ಇರೋದು ಸಂದೇಶ್ ಚೌಟ ಅವರು. 3 ಪ್ರಮುಖವಾದಂತಹ ಆದೇಶಗಳನ್ನ ಕೋರ್ಟ್ ಮುಂದಿಡ್ತಾ ಇದ್ದಾರೆ, ಉಲ್ಲೇಖ ಮಾಡಿದ್ದಾರೆ ತಮ್ಮ ವಾದದಲ್ಲಿ. ಹಾಗಾದ್ರೆ ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಕಡೆ ಭೈರತಿ ಸುರೇಶ್ ಅವರಿಗೆ ರಿಲೀಫ್ ಸಿಗಬಹುದಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಒಂದು ಭಾಗದಲ್ಲಿ ಈಗ ಭೈರತಿ ಸುರೇಶ್ ಅವರ ಪರವಾದಂತಹ ವಕೀಲರ ವಾದ ಮುಕ್ತಾಯವಾಯಿತು. ಮತ್ತೆ ಟೈಮ್ ಕೊಡ್ತಾರಾ ಗೊತ್ತಿಲ್ಲ. ಈಗ ಸಂದೇಶ್ ಚೌಟ ಅವರ ವಾದ ನೋಡ್ತಾ ಇದ್ವಿ. PMLA ಮತ್ತು BNSS ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಇಂತಹ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನ ಪ್ರಮುಖ ಆದೇಶಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಸಂದೇಶ್ ಚೌಟ. ಆ ಮೂಲಕವಾಗಿ ಇಡಿ ಕೊಟ್ಟಂತಹ ನೋಟಿಸ್ ಸಮನ್ಸ್ ಅದನ್ನ ಪ್ರಶ್ನೆ ಮಾಡ್ತಾ ಇರು. ಯಾವ ಹಂತದಲ್ಲಿದ್ದಾಗ ECIR ಅನ್ನ ಇಡಿ ಅಧಿಕಾರಿಗಳು, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಖಲು ಮಾಡಬಹುದು ಇಂಥ ಕೇಸ್ಗಳಲ್ಲಿ ಅಂತ.
PMLA ಮತ್ತು BNSS ಹೇಗೆ ಕೆಲಸ ಮಾಡುತ್ತೆ, IPC ಏನಿತ್ತು ಅದು ಈಗ ಭಾರತೀಯ ನ್ಯಾಯ ಸಂಹಿತೆ ಆಗಿರುವಂಥದ್ದು BNSS, ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಸಂದೇಶ್ ಚೌಟ ಅವರ ಪ್ರಬಲವಾದಂಥ ವಾದ ಮುಂದುವರಿತಾ ಇದೆ. ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರ ಪರವಾಗಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂತಹ ವಾದವನ್ನ ಗಮನಿಸ್ತಾ ಇದೀವಿ ನಾವು. ಧಾರವಾಡದ ಹೈಕೋರ್ಟ್ ಪೀಠದ ಮುಂದೆ ನಡೀತಾ ಇರುವಂತಹ ಹೈ ವೋಲ್ಟೇಜ್ ವಾದ. ಇಡಿ ಪ್ರಕರಣಕ್ಕೆ, ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಡಿ ಕೊಟ್ಟಂತ ಸಮನ್ಸ್, ಆ ಸಮನ್ಸ್ ಅನ್ನ ಪ್ರಶ್ನೆ ಮಾಡಿ ಹಾಕಿರುವಂತಹ ಮೇಲ್ಮನವಿ ಅರ್ಜಿ, ಆ ಎರಡೂ ಅರ್ಜಿಗಳ ವಿಚಾರಣೆ ನಡೀತಾ ಇರೋದೀಗ. ಎರಡೇ ದಿನಗಳ ಹಿಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೇ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಅವರ ಪಾತ್ರದ ಬಗ್ಗೆನು ಸಿಬಿಐ ಕೊಡಬೇಕು ಅನ್ನುವಂಥದ್ದು ವಾದ ನಡೀತು. ಅದಕ್ಕೆ ರಿಲೀಫ್ ಸಿಕ್ತು, ದೊಡ್ಡ ಮಟ್ಟದ ರಿಲೀಫ್ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ. ಈಗ ಇಡಿ ವಿಚಾರಣೆಯ ಹಂತದಲ್ಲಿ ಅಂದ್ರೆ ಕೊಟ್ಟಿರುವಂತಹ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ರಿಲೀಫ್ ಸಿಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಸುಪ್ರೀಂ ಕೋರ್ಟ್ನ 3 ಆದೇಶಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಸಂದೇಶ್ ಚೌಟ ಅವರ ವಾದ ಮುಂದುವರಿತಾ ಇದೆ. ಇಡಿ ಪಾರ್ವತಿಯವರ ಮೊಬೈಲ್ ಸೀಸ್ ಮಾಡಿದೆ, ಪ್ರಕರಣದ ಹಂತಗಳನ್ನ ಉಲ್ಲೇಖ ಮಾಡ್ತಾ ಇದ್ದ. ತನಿಖೆಯ ಹಂತಗಳು, ಮೊಬೈಲ್ ಅನ್ನೇ ಸಾಕ್ಷಿಯಾಗಿ ತೋರಿಸಲಾಗಿದೆ, ಅದರಲ್ಲಿರೋ ದಾಖಲೆಗಳನ್ನೇ ನಕಲು ಮಾಡಿದ್ದಾರೆ. ಇಡಿ ಅಧಿಕಾರಿಗಳ ವಿರುದ್ಧ ಗಂಭೀರವಾಗಿ ಆರೋಪದ ಮುಖಾಂತರವಾಗಿ ವಾದ ಆಗ್ತಾ ಇದೆ. ಸಂದೇಶ್ ಚೌಟ ಅವರಿಂದ ಪಾರ್ವತಿಯವರ ಮೊಬೈಲ್ ಅನ್ನ ಸೀಸ್ ಮಾಡಿದ್ದಾರೆ, ಅದನ್ನೇ ಈಗ ಸಾಕ್ಷಿಯಾಗಿ ತೋರಿಸಲಾಗ್ತಾ ಇದೆ. ಆದ್ರೆ ಅದರಲ್ಲಿರೋ ದಾಖಲೆಗಳೇನಿತ್ತು ಒಂದಿಷ್ಟು, ಆ ದಾಖಲೆಗಳನ್ನ ನಕಲು ಮಾಡಿದ್ದಾರೆ ಅಂತ ಇಡಿ ವಿರುದ್ಧ ಗಂಭೀರ ಆರೋಪ. ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರ ಪರವಾಗಿ ಸಂದೇಶ್ ಚೌಟ ಅವರ ವಾದ ಇದು. ಒಂದು ಭಾಗದಲ್ಲಿ ಲೋಕಾಯುಕ್ತ, ಮತ್ತೊಂದು ಭಾಗದಲ್ಲಿ ಇಡಿ, ಇನ್ನೊಂದು ಭಾಗದಲ್ಲಿ ದೇಸಾಯಿ ಆಯೋಗ. 3 ಹಂತಗಳಲ್ಲಿ ಈ ಒಂದು ಮೂಡಾ ಪ್ರಕರಣ ಈಗಾಗಲೇ ತನಿಖೆ ಆಗ್ತಾ ಇರೋದು.